ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತೊಂದು ಎಲ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ನೆಲ್ಲಿಕಾಯಿ ಚಿತ್ರಾನ್ನ, ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿಬಿಟ್ಟು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಒಂದು 5 ನೆಲ್ಲಿಕಾಯಿನ ವಾಶ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ಹಚ್ಚಿದ್ರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಚ್ಚಿರೋಂಥ ನೆಲ್ಲಿಕಾಯಿ ಎಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ತರಿಯಾಗಿ ಇರಬೇಕು, ಸಾಕು. ಇದು ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಮೊದಲಿಗೆ ನಾನು ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಎತ್ತಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿಬಿಟ್ಟು ಈ ರೀತಿ ಲಾಸ್ಟಿಗೆ ಹಾಕೋದ್ರಿಂದ ಚಿತ್ರಾನ್ನಕ್ಕೆ. ಜಾಸ್ತಿ ಸೀಸೋದಕ್ಕೆ ಹೋಗಬಾರ್ದು. ನೋಡಿ, ಸಾಕು, ಇಷ್ಟು ಫ್ರೈ ಆಗಿರೋದು. ಈಗ ಎತ್ತಿಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಿಡಿಲಿ ಸಾಸಿವೆ, ಒಂದು ಗರಿ ಕರಿಬೇವು ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎರಡು ಒಂದೊಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ. ಸಾಕು, ಎಷ್ಟು ಫ್ರೈ ಆಗಿರೋದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 3 ಈರುಳ್ಳಿ ದಪ್ಪ ಸೈಜಿಗೆ ಈ ರೀತಿ ಉದ್ದುಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 3 ತಗೊಂಡಿದ್ದೀನಿ. ಇದಷ್ಟು ಫ್ರೈ ಮಾಡಿ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ನೀವು ಹಚ್ಚಿ ಕೂಡ ಹಾಕ್ಬೋದು ಅಥವಾ ರುಬ್ಬು ಕೂಡ ಹಾಕ್ಬೋದು, ಪೇಸ್ಟ್ ಮಾಡಿ. ಇದಷ್ಟು ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ. ನಿಮಗೆ ಈರುಳ್ಳಿ ಬೇಡ ಅಂದರೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಬೋದು ಚಿತ್ರಾನ್ನ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾದ ಚಿತ್ರಾನ್ನ. ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಹೆಲ್ದಿ ಅಂದರೆ ಅಷ್ಟು ಹೆಲ್ದಿ ಫ್ರೆಂಡ್ಸ್. ಇದು ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆದರೂ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಕ್ಯಾಪ್ಸಿಕಮ್. ಒಂದ್ಸಲ ಈ ಚಿತ್ರಾನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಶುಂಠಿ ಬೇಕಾದರೆ ತುರಿದ್ಬಿಟ್ಟು ಶುಂಠಿ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ಶುಂಠಿ ಸ್ಕಿಪ್ ಮಾಡಿದ್ದೀನಿ, ಆಪ್ಷನಲ್ ಅದು. ಬೇಕಾದರೆ ಶುಂಠಿ ಹಾಕಿ ಒಂದು ಅರ್ಧ ಇಂಚಷ್ಟು ತುರಿದ್ಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆಗಿರೋದು ಸಾಕು. ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ನೆಲ್ಲಿಕಾಯಿ, ಅದನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿ ಸಾಕು. ನೆಲ್ಲಿಕಾಯಿ ಹಾಕಾದ್ಮೇಲೆ ನೋಡಿ, ಸಾಕು. ಒಂದು 2 ನಿಮಿಷ ನಾನು ಫ್ರೈ ಮಾಡಿದ್ದೀನಿ, ಸಾಕು. ಲಾಸ್ಟಿಗೆ ನಾವು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ, ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ. ಗೊಜ್ಜು ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಗೊಜ್ಜು ರೆಡಿ ಆಯಿತು. ಈಗ ಅನ್ನಕ್ಕೆ ಹಾಕಿ ಕಲಸೋಣ.
ಗೊಜ್ಜೊಂದು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಅನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿತ್ರಾನ್ನ ಮಾತ್ರ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ. ನೋಡಿ, ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಮಾತ್ರ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.